ಕ್ಷಣ ಕಲ್ಪಿಸ್ಕೊಳ್ಳಿ, ಇಬ್ಬರು ವ್ಯಕ್ತಿಗಳು ದಶಕಗಳ ಕಾಲ ಜೊತೆಗಿದ್ದಾರೆ, ಒಂದು ಮನೆ ಕಟ್ಟಿದ್ದಾರೆ, ಕಷ್ಟಸುಖದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಅವರು ಸಂಪೂರ್ಣ ಅಪರಿಚಿತರು. ಯಾಕಂದ್ರೆ ಅವರಿಬ್ಬರು ಒಂದೇ ಲಿಂಗದವರು. ಈ ಒಂದು ಭಾವನಾತ್ಮಕ ಸನ್ನಿವೇಶವೇ ಸುಪ್ರಿಯೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದ ಮೂಲ. ಇದನ್ನ ಸಲಿಂಗ ವಿವಾಹ ಸಮಾನತೆ ಪ್ರಕರಣ ಅಂತಾನೂ ಕರೀತಾರೆ. ಬನ್ನಿ ಇವತ್ತು ಈ ಮಹತ್ವದ ತೀರ್ಪಿನ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಇಲ್ಲಿ ನಾವು ಮೊದಲು ಅರ್ಥ ಮಾಡ್ಕೋಬೇಕಾದ ವಿಷಯ ಅಂದ್ರೆ, ಈ ತೀರ್ಪು ಸರಳವಾಗಿ ಹೌದು ಅಥವಾ ಇಲ್ಲ ಅಂತ ಇರ್ಲಿಲ್ಲ. ಇದು ಒಂದು 3.2 ಅನುಪಾತದ ವಿಭಜಿತ ತೀರ್ಪು. 3.2 ಅಂದ್ರೆ 5ರಲ್ಲಿ 3 ಒಂದು ಕಡೆ, ಇಬ್ಬರು ಇನ್ನೊಂದು ಕಡೆ. ಹೌದು. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ 5 ನ್ಯಾಯಾಧೀಶರು ಸರ್ವಾನುಮತದಿಂದ ಇದ್ರು. ಏನಂದ್ರೆ, ಮದುವೆ ಆಗುವುದು ಮೂಲಭೂತ ಹಕ್ಕಲ್ಲ ಅನ್ನೋ ವಿಷಯದಲ್ಲಿ. ಸರಿ, ಆ ವಿಷಯದಲ್ಲಿ ಎಲ್ರಿಗೂ ಒಂದೇ ಅಭಿಪ್ರಾಯ ಇತ್ತು. ಹಾಗಾದ್ರೆ ಭಿನ್ನಾಭಿಪ್ರಾಯ ಮೂಡಿದ್ದು ಎಲ್ಲಿ? ಯಾವ ಪಾಯಿಂಟ್ ಮೇಲೆ ನ್ಯಾಯಾಧೀಶರಲ್ಲಿ ಅಷ್ಟು ಭಿನ್ನತೆ ಬಂತು? ಭಿನ್ನಾಭಿಪ್ರಾಯ ಬೆಂದಿದ್ದು ಮುಖ್ಯವಾಗಿ 2 ವಿಷಯಗಳಲ್ಲಿ. ಒಂದು, ಸಿವಿಲ್ ಯೂನಿಯನ್ ಅಥವಾ ನಾಗರಿಕ ಒಕ್ಕೂಟಕ್ಕೆ ಕಾನೂನು ಮಾನ್ಯತೆ ನೀಡಬೇಕಾ ಬೇಡ್ವಾ ಅನ್ನೋದು. ಇನ್ನೊಂದು, ಸಲಿಂಗ ದಂಪತಿಗಳು ಒಟ್ಟಾಗಿ ಮಗುವನ್ನು ದತ್ತು ತಗೋಬಹುದಾ ಅನ್ನೋ ಹಕ್ಕಿನ ಬಗ್ಗೆ. ಇಲ್ಲೇ ನ್ಯಾಯಪೀಠ ಇಬ್ಭಾಗವಾಗಿದ್ದು. ಓಕೆ, ಹಾಗಾದ್ರೆ ಬಹುಮತದ ತೀರ್ಪಿನ ಬಗ್ಗೆ ಮೊದಲು ಮಾತಾಡೋಣ. ವಿಶೇಷ ವಿವಾಹ ಕಾಯ್ದೆಯನ್ನ ಸಲಿಂಗ ದಂಪತಿಗಳನ್ನ ಸೇರಿಸೋ ಹಾಗೆ ಬದಲಾಯಿಸೋಕೆ ನ್ಯಾಯಾಲಯ ಯಾಕೆ ಒಪ್ಪಲಿಲ್ಲ? ಅಂದ್ರೆ ಬೇರೆ ಕಾನೂನುಗಳನ್ನ ವ್ಯಾಖ್ಯಾನಿಸೋ ಅಧಿಕಾರ ಕೋರ್ಟ್ಗೆ ಇದೆಯಲ್ವಾ? ಹೌದು, ಉತ್ತಮ ಪ್ರಶ್ನೆ. ಅದಕ್ಕೆ ಕಾರಣ ಅಧಿಕಾರಗಳ ಪ್ರತ್ಯೇಕತೆ ಅಥವಾ ಸೆಪರೇಷನ್ ಆಫ್ ಪವರ್ಸ್ ಅನ್ನೋ ಒಂದು ಪ್ರಮುಖ ಸಾಂವಿಧಾನಿಕ ಸಿದ್ಧಾಂತ. ಅಧಿಕಾರಗಳ ಪ್ರತ್ಯೇಕತೆ? ಹೌದು. ಇದನ್ನ ಸರಳವಾಗಿ ಹೇಳ್ಬೇಕು ಅಂದ್ರೆ, ಶಾಸಕಾಂಗ ಅಂದ್ರೆ ನಮ್ಮ ಸಂಸತ್ತು ಕಾನೂನುಗಳನ್ನ ಮಾಡುತ್ತೆ, ಕಾರ್ಯಾಂಗ ಅಂದ್ರೆ ಸರ್ಕಾರ ಅದನ್ನ ಜಾರಿಗೊಳಿಸುತ್ತೆ, ಮತ್ತು ನ್ಯಾಯಾಂಗ ಅಂದ್ರೆ ಕೋರ್ಟ್ಗಳು ಅದನ್ನ ವ್ಯಾಖ್ಯಾನಿಸುತ್ತೆ. ಯಾರೂ ಇನ್ನೊಬ್ಬರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಅಂದ್ರೆ ಕಾನೂನು ಮಾಡೋದು ಸಂಸತ್ತಿನ ಕೆಲಸ, ನಮ್ಮ ಕೆಲಸ ಅದನ್ನ ಅರ್ಥೈಸೋದು ಮಾತ್ರ ಅಂತ ನ್ಯಾಯಾಲಯ ಹೇಳ್ದಾಗಾಯ್ತು. ನಿಖರವಾಗಿ ನ್ಯಾಯಾಲಯ ಹೇಳಿದ್ದೇನು ಅಂದ್ರೆ, ನೋಡಿ, ನಾವು ಈ ಕಾಯ್ದೆಯಲ್ಲಿರೋ ಗಂಡ ಮತ್ತು ಹೆಂಡತಿ ಅನ್ನೋ ಪದಗಳನ್ನ ತೆಗೆದು ಸಂಗಾತಿ ಅಂತ ಬದಲಾಯಿಸಿದ್ರೆ ಅದು ಕೇವಲ ಒಂದು ಪದ ಬದಲಾಯಿಸಿದ ಹಾಗಲ್ಲ, ಅದು ಕಾನೂನನ್ನೇ ಪುನಃ ಬರೆದ ಹಾಗೆ ಆಗತ್ತೆ. ಇದರಿಂದ ವಿಚ್ಛೇದನೆ, ವರದಕ್ಷಿಣೆ, ಕೌಟುಂಬಿಕ ದೌರ್ಜನ್ಯದಂಥ ನೂರಾರು ಬೇರೆ ಕಾನೂನುಗಳ ಮೇಲೂ ಪರಿಣಾಮ ಬೀಳತ್ತೆ. ಹೌದು, ಅದು ನಿಜ. ಒಂದಕ್ಕೊಂದು ಲಿಂಕ್ ಇರುತ್ತೆ. ಕರೆಕ್ಟ್. ಆ ಎಲ್ಲಾ ಬದಲಾವಣೆಗಳನ್ನ ಮಾಡೋದು ನಮ್ಮ ಕೆಲ್ಸ ಅಲ್ಲ, ಅದು ಸಂಸತ್ತು ಚರ್ಚಿಸಿ ಮಾಡ್ಬೇಕಾದ ಕೆಲ್ಸ ಅಂತ ಬಹುಮತದ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ರು. ಸರಿ, ಇದು ಬಹುಮತದ ನಿಲುವಾಯಿತು. ಆದರೆ ಭಿನ್ನಮತ ವ್ಯಕ್ತಪಡಿಸಿದ ಆ ಇಬ್ಬರು ನ್ಯಾಯಾಧೀಶರ ವಾದ ಏನಿತ್ತು? ಅವರೇನಾದರೂ ಪರ್ಯಾಯ ಸೂಚಿಸಿದ್ರಾ? ಖಂಡಿತ. ಅವರ ವಾದ ಕೂಡ ಬಹಳ ಮುಖ್ಯವಾಗಿತ್ತು. ಮದುವೆಗೆ ಮಾನ್ಯತೆ ಕೊಡೋದು ಬೇಡ, ಆದರೆ ಈ ಸಂಬಂಧಗಳಿಗೆ ಸಿವಿಲ್ ಯೂನಿಯನ್ ಮೂಲಕವಾದರೂ ಒಂದು ಕಾನೂನು ಮಾನ್ಯತೆ ಕೊಡ್ಬೇಕು ಅಂತ ಅವರು ಹೇಳಿದ್ರು. ಸಿವಿಲ್ ಯೂನಿಯನ್ ಅಂದ್ರೆ? ಸಿವಿಲ್ ಯೂನಿಯನ್ ಅಂದ್ರೆ ಅದು ಮದುವೆ ಅಲ್ಲ, ಆದ್ರೆ ಅದೊಂದು ಕಾನೂನು ಚೌಕಟ್ಟು. ದಂಪತಿಗಳಿಗೆ ಜಂಟಿ ಬ್ಯಾಂಕ್ ಖಾತೆ, ವಿಮೆ, ಪಿಂಚಣಿಯಂತಹ ಕೆಲವು ಪ್ರಮುಖ ಹಕ್ಕುಗಳನ್ನ ಕೊಡುತ್ತೆ. ಸರ್ಕಾರದ ತಾರತಮ್ಯವನ್ನ ತಡೆಯೋಕೆ ಈ ವ್ಯವಸ್ಥೆ ಬೇಕು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ಇದು ಮದುವೆಯ ಕಾನೂನು ವ್ಯಾಖ್ಯಾನದ ಬಗ್ಗೆ ಆಯಿತು. ಆದರೆ ದತ್ತು ಸ್ವೀಕಾರದ ಬಗ್ಗೆ ಏನ್ ತೀರ್ಪು ಬಂತು? ಆ ವಿಷಯದಲ್ಲಿ ಬಹುಮತದ ಅಭಿಪ್ರಾಯ ಏನಿತ್ತು? ಆ ವಿಷಯದಲ್ಲೂ ಬಹುಮತದ ತೀರ್ಪು ಅರ್ಜಿದಾರರ ವಿರುದ್ಧವಾಗಿಯೇ ಇತ್ತು. ಮಗುವಿನ ಕಲ್ಯಾಣವೇ ಅತ್ಯಂತ ಪ್ರಮುಖ ಅಂತ ನ್ಯಾಯಾಲಯ ಹೇಳಿತು. ಸದ್ಯದ ಕಾನೂನಿನ ಪ್ರಕಾರ ಮದುವೆಯಾದ ದಂಪತಿಗಳು ಮಾತ್ರ ಒಟ್ಟಾಗಿ ಮಗುವನ್ನು ದತ್ತು ಪಡೆಯಬಹುದು. ಮದುವೆಯಂತಹ ಒಂದು ಸ್ಥಿರವಾದ ಕಾನೂನು ಚೌಕಟ್ಟು ಮಗುವಿನ ಹಕ್ಕುಗಳನ್ನು ರಕ್ಷಿಸುತ್ತೆ ಅನ್ನೋದು ಅವರ ವಾದವಾಗಿತ್ತು. ಹಾಗಾಗಿ ಸಲಿಂಗ ದಂಪತಿಗಳು ಒಟ್ಟಾಗಿ ಮಗುವನ್ನ ದತ್ತು ಪಡೆಯೋದನ್ನ ನಿರಾಕರಿಸಲಾಯಿತು ಅಲ್ವಾ? ಹೌದು, ಅದನ್ನು ನಿರಾಕರಿಸಲಾಯಿತು. ಹಾಗಾದರೆ ಈ ಇಡೀ ಚರ್ಚೆಯ ನಂತರ ಕೇಳುಗರು ಇದರಿಂದ ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶಗಳು ಏನು? 2 ಮುಖ್ಯ ವಿಷಯಗಳಿವೆ. ಸಾಮಾನ್ಯ ಜನರಿಗೆ ಸದ್ಯಕ್ಕೆ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ಇಲ್ಲ, ಆದ್ರೆ ಜೊತೆಯಾಗಿ ವಾಸಿಸುವ ಹಕ್ಕನ್ನ ನ್ಯಾಯಾಲಯ ರಕ್ಷಿಸಿದೆ. ಹಾಗೆ ಅವರಿಗೆ ಬ್ಯಾಂಕಿಂಗ್, ವಿಮೆಯಂತಹ ವಿಷಯಗಳಲ್ಲಿ ಆಗ್ತಿರೋ ತೊಂದರೆಗಳನ್ನ ಪರಿಶೀಲಿಸೋಕೆ ಸರ್ಕಾರ ಒಂದು ಉನ್ನತ ಮಟ್ಟದ ಸಮಿತಿಯನ್ನ ರಚಿಸೋದಾಗಿ ಹೇಳಿದೆ. ಓಕೆ, ಅದು ಒಂದು ರೀತಿ ಸಕಾರಾತ್ಮಕ ಬೆಳವಣಿಗೆ. ಹೌದು. ಇನ್ನು ಕಾನೂನು ವೃತ್ತಿಪರರಿಗೆ ಈ ತೀರ್ಪು ನ್ಯಾಯಾಂಗೀಯ ಸಂಯಮಕ್ಕೆ ಅಂದ್ರೆ ಜುಡಿಷಿಯಲ್ ರೀಸ್ಟ್ರೇಂಟ್ಗೆ ಒಂದು ಅತ್ಯುತ್ತಮ ಉದಾಹರಣೆ. ಸಾಮಾಜಿಕ ವಿಷಯಗಳಲ್ಲಿ ಕಾನೂನು ರೂಪಿಸುವಾಗ
ನ್ಯಾಯಾಲಯದ ಅಧಿಕಾರದ ಮಿತಿಗಳನ್ನ ಇದು ಸ್ಪಷ್ಟವಾಗಿ ತೋರ್ಸತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಸುಪ್ರಿಯೋ ಪ್ರಕರಣದಲ್ಲಿ ನ್ಯಾಯಾಂಗ ಒಂದು ಲಕ್ಷ್ಮಣ ರೇಖೆಯನ್ನ ಎಳೆದುಕೊಂಡು ಚೆಂಡನ್ನ ಸಂಸತ್ತಿನ ಅಂಗಳಕ್ಕೆ ಎಸೆದಿದ ಅಂತ ಹೇಳ್ಬೋದು. ಈಗ ಕೇಳುಗರಿಗ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ: ಸಾಮಾಜಿಕ ಬದಲಾವಣೆಗಾಗಿ ಕಾನೂನು ರೂಪಿಸಲು ನ್ಯಾಯಾಲಯ ನಿರಾಕರಿಸುವುದು ಪ್ರಜಾಪ್ರಭುತ್ವವನ್ನು ರಕ್ಷಿಸುತ್ತದೆಯಾ, ಅಥವಾ ಸಮಾನತೆಗಾಗಿ ದಶಕಗಳಿಂದ ಕಾಯುತ್ತಿರುವ ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಮತ್ತಷ್ಟು ವಿಳಂಬಗೊಳಿಸುತ್ತದೆಯಾ?